ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನ ಪ್ರೆಗ್ನೆನ್ಸಿಯ ಗಂಡು ಮಗುವಿನ 5th ಮಂತ್ ಸ್ಕ್ಯಾನ್, ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆಮೇಲೆ ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಎಲ್ಲದೂ ಕೂಡ ಹೇಳೋದಕ್ಕೆ ಆಗಲ್ಲ. ನಮಗೇನೆ ಕನ್ಫ್ಯೂಸ್ ಇರುತ್ತೆ, ಭಯ ಇರುತ್ತೆ. ಮನೆಗೆ ಬಂದರೆ ನಮ್ಮ ಪಾಪು ಹೆಲ್ತ್ ಹೇಗಿದೆ, ವೆಯ್ಟ್ ಎಷ್ಟಿದೆ, ಎಷ್ಟೋ ಜನಕ್ಕೆ ನೋಡೋಕ್ಕೆ ಬರಲ್ಲ. ಹಾಗಂತ ಎಲ್ರಿಗೂ ಬರಲ್ಲ ಅಂತ ಅಲ್ಲ. ನನಗೂ ಕೂಡ ನನ್ನ ಪ್ರೆಗ್ನೆನ್ಸಿನಲ್ಲಿ ಬರ್ತಾ ಇರಲಿಲ್ಲ. ನಾನು ಕೂಡ ಇದೇ ರೀತಿ ಬೇರೆಯವರ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ನಾನು ಕೂಡ ನನ್ನ ಪ್ರೆಗ್ನೆನ್ಸಿನಲ್ಲಿ ಕಲ್ತ್ಕೊಂಡು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನೇ ಓದ್ಕೋತಾ ಇದ್ದೆ. ಹೇಗೆ ನಮ್ಮ ಪಾಪು ಬೆಳವಣಿಗೆ ಹೇಗಿದೆ ಅಂತ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು. ಅದೇ ರೀತಿ ಯಾರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅವರು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ಇವಾಗ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ನ ಓದೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದು ನನ್ನ ಪಾಪುವಿನ ಅನಾಮಲಿ ಸ್ಕ್ಯಾನ್, ಅಂದರೆ 5th ಮಂತಲ್ಲಿ ನಮ್ಮ ಪಾಪು ಹೇಗಿತ್ತು ಅಂತ ಸ್ಕ್ಯಾನ್ ಮಾಡಿ ನೋಡುವಂಥ ಚಿತ್ರಗಳು ಇದೆಲ್ಲ. ಅದು ಬಿಟ್ಟರೆ ಇಲ್ಲಿದೆ ನೋಡಿ, 2nd ಟ್ರೈಮಿಸ್ಟರಲ್ಲಿ ಮಾಡಿರೋದು ಅಲ್ಟ್ರಾಸೌಂಡು, ಫೀಟಲ್ ಅನಾಟಮಿ ಸರ್ವೆ ಅಂತ ಇದೆ. ಒಬ್ಬೊಬ್ಬರು ಸ್ಕ್ಯಾನಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ. ನಂದು ಅನಾಟಮಿ ಅಂತ ಕೊಟ್ಟಿದ್ದಾರೆ, ಒಂದೊಂದರಲ್ಲಿ ಅನಾಮಲಿ ಅಂತ ಕೊಟ್ಟಿರ್ತಾರೆ. ನನ್ನ LMP ಡೇಟ್ ಇದ್ದಿದ್ದು 3/3/2022 ರೆಗ್ಯುಲರ್ ಸೈಕಲ್. ಪಾಪುವಿಗೆ ಏಜ್ ಎಷ್ಟಾಗಿದೆ ಅಂತ ಹೇಳಿದ್ರೆ 22 ವೀಕ್ಸ್ ಪ್ಲಸ್ 6 ಡೇಸ್, 22 ವಾರಗಳು ಮತ್ತು 6 ದಿನಗಳಾಗಿದೆ. 22 ವಾರ ಪ್ಲಸ್ 6 ದಿನ. ನೆಕ್ಸ್ಟ್ ನನಗೆ EDD ಡೇಟ್ ಕೊಟ್ಟಿದ್ದು 8ನೇ ತಾರೀಕು 12ನೇ ತಿಂಗಳು 2022. ನೆಕ್ಸ್ಟ್ ಬಂದರೆ ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ FHR ಅಂದರೆ ನನ್ನ ಪಾಪುವಿನ ಹಾರ್ಟ್ ಬೀಟು. FHR ಅಂದರೆ ಮಗುವಿನ ಹಾರ್ಟ್ ಬೀಟ್ ಎಷ್ಟಿತ್ತಪ್ಪ ಅಂತ ಅಂದರೆ 150 BPM ಇತ್ತು, 150. ನೆಕ್ಸ್ಟ್ ಪ್ರೆಸೆಂಟೇಷನಿಗೆ ಬಂದರೆ ಸೆಫಾಲಿಕಲ್ ಇತ್ತು. ಸೆಫಾಲಿಕ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನೀವು ತಿಳ್ಕೊಬೋದು ಅಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ನೆಕ್ಸ್ಟ್ ಪ್ಲಾಸೆಂಟಾ ಆ್ಯಂಟೀರಿಯರ್ ಇತ್ತು. ನೆಕ್ಸ್ಟ್ ಬಂದರೆ 3 ವಿಸಲ್ ಕಾರ್ಡ್. ನೆಕ್ಸ್ಟ್ ಫೀಟಲ್ ಇನ್ಸೆಕ್ಷನ್ ಸೈಟ್ ನಾರ್ಮಲ್ ಅಂತ ಇದೆ ನೋಡಿ. ನೆಕ್ಸ್ಟ್ ಬಂದರೆ ಅಮ್ನಿಯೋಟಿಕ್ ಫ್ಲೂಯಿಡ್ ಅಡಿಕ್ವಿಟ್ ಅಂತಲೇ ಇರಬೇಕು. ಅಡಿಕ್ವಿಟ್ ಅಂತ ಇಲ್ಲ ಅಂದರೆ ಕೂಡ ಅದು ಅಬ್ನಾರ್ಮಲ್ ಆಗುತ್ತೆ. ಅಡಿಕ್ವಿಟ್ ಅಂತಲೇ ಇರಬೇಕಲ್ಲಿ. ನೆಕ್ಸ್ಟಿಗೆ ಬಂದರೆ ನೀವು ಇದನ್ನೆಲ್ಲ ನೋಡೋ ಅಂಥ ಅವಶ್ಯಕತೆ ಇರುವುದಿಲ್ಲ, ಯಾಕೆಂದರೆ ಇದು ಬೇಬಿದು ಬ್ರೈನ್ ಡೆವಲಪ್ಮೆಂಟು, ಕೈ ಕಾಲು ತಲೆ ಇದ್ರದ್ದೆಲ್ಲ ಸೈಜ್ ಇದೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ನೀವು ಮಗುವಿನ ವೆಯ್ಟ್ ನೋಡ್ಬೋದು ನೋಡಿ, ಇಲ್ಲಿ ಲಾಸ್ಟಲ್ಲಿದೆ 521 ± 78 ಗ್ರಾಮ್, 521 ± 78 ಗ್ರಾಮ್, ಅಂದರೆ 521 ಅರ್ಧ kgನಲ್ಲಿ 78 ಗ್ರಾಮ್ ಮೇಲೂ ಇರ್ಬೋದು ಕೆಳಗಡೆನೂ ಇರ್ಬೋದು ಅಂತ ತಿಳ್ಕೊಬೋದು ನೀವು. ನೆಕ್ಸ್ಟಿಗೆ ಬಂದರೆ ಇಲ್ಲೆಲ್ಲ ಇದೆ ಅಂತ ನೋಡ್ಕೊಳ್ಳಿ. ದಿ ಫಾಲೋವಿಂಗ್ ಸ್ಟ್ರಕ್ಚರ್ಸ್ ಅಪಿಯರ್ಸ್ ನಾರ್ಮಲ್ ಟು ದ ವಿಜುವಲೈಸ್ಡ್ ಎಕ್ಸ್ಟೆಂಟ್, ಬ್ರೈನ್, ಸ್ಪೈನ್ ಆ್ಯಂಡ್ ಥೊರಾಕ್ಸ್. ನೆಕ್ಸ್ಟ್ ಇದೆಲ್ಲ ಮಾಮೂಲಿ, ಇದೆಲ್ಲ ಏನು ಬೇಡ. ನೆಕ್ಸ್ಟ್ ಡಾಕ್ಟರ್ ಇಂಪ್ರೆಷನ್ನ ನೋಡ್ಕೋಬೇಕು. ಇಂಟ್ರಾ ಯುಟರೈನ್ ಪ್ರೆಗ್ನೆನ್ಸಿ ಆಫ್ 22-23 ವೀಕ್ಸ್, ಗ್ರೋತ್ ಆ್ಯಂಡ್ ಅನಾಟಮಿ ಸರ್ವೆ ಅಪಿಯರ್ಸ್ ನಾರ್ಮಲ್. ನೀವು ನಿಮ್ಮ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ನೀವು ನೋಡ್ಕೋಬೇಕಿರೋದು ಇಷ್ಟೇ. ಫಸ್ಟು ಏನಂದರೆ ನಿಮ್ಮ LMP, ನೆಕ್ಸ್ಟು ಮಗುವಿನ ಏಜು, EDD ಡೇಟ್ ಕೊಟ್ಟಿರೋದು, ನೆಕ್ಸ್ಟು FHR, ನೆಕ್ಸ್ಟ್ ಬಂದರೆ ಇಲ್ಲಿ ಪ್ಲಾಸೆಂಟಾ ಯಾವುದು ಅಂತ, ನೆಕ್ಸ್ಟ್ ಪ್ರೆಸೆಂಟೇಷನ್, ನೆಕ್ಸ್ಟು ಮಗುವಿನ ವೆಯ್ಟ್, ನೆಕ್ಸ್ಟು ಇಲ್ಲಿ ಡಾಕ್ಟರ್ ಇಂಪ್ರೆಷನ್ ಹೇಗಿದೆ ಅಂತ. ಇಷ್ಟು ನೋಡಿಕೊಂಡ್ರೆ ನೀವು ಪಾಪುದು ಹೆಲ್ತಿ ಹೇಗಿದೆ ಅಂತ ತಿಳ್ಕೊಬೋದು ನೀವೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ
ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.